ನಮಸ್ಕಾರ. ಕಸ್ತೂರಿ ವಾಹಿನಿಗೆ ಸ್ವಾಗತ. ನಾನು ವಿದ್ಯಾ ಭಟ್. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಹೊಟ್ಟೆಗಾಗಿ ಹಾಗೂ ಗೇಣು ಬಟ್ಟೆಗಾಗಿ. ಅದರ ಜೊತೆಯಲ್ಲಿ ತಲೆಯ ಮೇಲೆ ಒಂದು ಸೂರು ಕೂಡ ಇರಬೇಕು ಅನ್ನುವಂಥದ್ದು ಎಲ್ಲರ ಒಂದು ಮಹದಾಸೆ. ಆದರೆ ಈ ಒಂದು ಆಸೆಯನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಕೂಡ ಸುಲಭ ಸಾಧ್ಯ ಆಗುತ್ತಾ? ಅದನ್ನು ಸಾಧ್ಯವಾಗಿಸಿಕೊಳ್ಳೋದಾದರೂ ಹೇಗೆ? ಯಾಕೆಂದರೆ ಇದು ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು. ಆಹಾರ, ಬಟ್ಟೆ, ವಸತಿ. ಈ ವಸತಿಯನ್ನು ನಮ್ಮದಾಗಿಸಿಕೊಳ್ಳೋದು ಹೇಗೆ? ಇಂದಿನ ಧಾವಂತದ ಬದುಕಿನಲ್ಲಿ ಒಂದು ಲೊಕೇಶನನ್ನು ಗುರುತಿಸುವಂಥದ್ದಾಗಿರಬಹುದು, ಹಾಗೆ ಆ ಒಂದು ಲೊಕೇಶನಲ್ಲಿ ಪ್ರಾಪರ್ಟಿಯನ್ನು ಖರೀದಿಸುವಂಥದ್ದಾಗಿರಬಹುದು, ಜೊತೆಗೆ ಅಲ್ಲಿ ಒಂದು ಸದೃಢವಾದ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಸುಖವಾಗಿ ಬಾಳುವಂಥದ್ದಾಗಿರಬಹುದು. ಇದೆಲ್ಲವನ್ನು ಸಾಧ್ಯವಾಗಿಸಿಕೊಳ್ಳೋದು ಹೇಗೆ? ತಂತ್ರಾಂಶ ದಿನದಿಂದ ದಿನಕ್ಕೆ ಉನ್ನತೀಕರಣಗೊಳ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಇರುತ್ತೆ. ಅದನ್ನು ನಾವು ಆದಷ್ಟು ನಮ್ಮ ಒಂದು ಬಳಕೆಗಾಗಿ, ನಮ್ಮ ಒಂದು ಅವಶ್ಯಕತೆಗಳಿಗಾಗಿ ಬಳಸ್ಕೊಳ್ತಾ ಇರ್ತೇವೆ. ಇದೇ ರೀತಿಯಲ್ಲಿ ಈ ಒಂದು ಡಿಜಿಟಲೀಕರಣವನ್ನು ರಿಯಲ್ ಎಸ್ಟೇಟ್ ಏಜೆನ್ಸಿಯವರು ಅಥವಾ ಆ ಒಂದು ಸಮುದಾಯದವರು ಯಾವ ರೀತಿಯಲ್ಲ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇಂದು ನಮ್ಮ ಜೊತೆಯಲ್ಲಿ ಗಣ್ಯ ಅತಿಥಿಗಳು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಮತಿ ಸ್ವಪ್ನ ಮೋರೆ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂತಹ ಉದ್ಯಮಿ ಮಹಿಳೆ, ಜೊತೆಯಲ್ಲಿ ಶಿಕ್ಷಕಿ ಕೂಡ ಹೌದು. ಹಾಗೆಯೇ ಅಘಮರ್ಷಣ ಆತಿಥ್ಯ ಮತ್ತು ಕೆಲವು ರಿಯಲ್ ಎಸ್ಟೇಟ್ ಕಂಪನಿಗಳ ಬೋರ್ಡ್ ಆಫ್ ಮೆಂಬರ್ ಕೂಡ ಆಗಿದ್ದಾರೆ. ಹಾಗೆಯೇ ಅವರು CIMSMEಯ ರಾಜ್ಯ ಅಧ್ಯಕ್ಷರು, GCPITಯ ನಿರ್ದೇಶಕರು ಕೂಡ ಆಗಿದ್ದಾರೆ. ಅವರ ಒಂದು ಅತ್ಯುತ್ತಮವಾದ ಲೀಡರ್ಶಿಪ್ ಸ್ಕಿಲ್ಸ್ಗಾಗಿ ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ 2020 ಕೂಡ ಅವರ ಒಂದು ಮುಡಿಗೇರಿದೆ. ಹಾಗೆ ಅವರು ಮಹಿಳಾ ವರ್ಗವನ್ನು ಸಬಲೀಕರಣಗೊಳಿಸುವಲ್ಲಿ ಸಾಕಷ್ಟು ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗೆಯೇ 2030 ಅಂದರೆ ಈ ಒಂದು ದಶಕದಲ್ಲಿ ಅವರು 10 ಲಕ್ಷ ಮಹಿಳೆಯರನ್ನ ಸಬಲೀಕರಣಗೊಳಿಸ್ತೀನಿ ಅನ್ನುವಂತಹ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಮಹಾರಾಷ್ಟ್ರದ ರಾಜ್ಯಪಾಲರು ಭಗತ್ ಸಿಂಗ್ ಕೋಶ್ಯರಿ ಅವರ ಈ ಒಂದು ಉಪಕ್ರಮಕ್ಕಾಗಿ ಅವರನ್ನ ಸನ್ಮಾನಿಸಿದ್ದಾರೆ ಕೂಡ, ಈ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದಕ್ಕಾಗಿ. ಸ್ವಪ್ನ ಮೋರೆ ಅವರು ವೃದ್ಧರನ್ನ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ, ಹಾಗೆಯೇ ಒಂದು ಡಿಸೇಬಲ್ಡ್ ಮಕ್ಕಳನ್ನ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ, ಪ್ರಾಣಿ ದಯಾ ಸಂಘಗಳನ್ನು ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ, ಆ ಒಂದು ಸಂಘಟನೆಗಳನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ, ಹೀಗೆ ಒಂದು ಸಾಮಾಜಿಕ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಮಹಿಳೆ. ಹಾಗೆಯೇ ಇತ್ತೀಚೆಗೆ ಅವರಿಗೆ ಟೈಮ್ಸ್ ಗ್ರೂಪ್ ವತಿಯಿಂದ ಟೈಮ್ಸ್ ಪವರ್ ವುಮೆನ್ ವೆಸ್ಟ್ ಇಂಡಿಯಾ 2020 ಅವಾರ್ಡ್ ಕೂಡ ದೊರಕಿದೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೆ ಇನ್ನೊಬ್ಬ ಗಣ್ಯ ಅತಿಥಿ ನಮ್ಮ ಜೊತೆಗೆ ಇದ್ದಾರೆ, ಮೇಜರ್ ಗಣಪತಿ ಹೆಗಡೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಸ್ವಪ್ನ ಮೋರೆ ಅವರೇ, ವಾಟ್ ಈಸ್ ಕಾಗೆ? Yeah, before I explain what is Kage, let's have a look at this very short video clip. ಕನಸಿನ ಮನೆಯನ್ನ ಕಟ್ಟುವ ಆಸೆಯನ್ನು ಹೊತ್ತು ಜೀವನದ ಯಾತ್ರೆಯಲ್ಲಿ ನಡೆಯುತ್ತಲೇ ಇದ್ದೆ. ಎಲ್ಲ ಬದಲಾಗುತ್ತಿವೆ. ಕೆಲವು ಕನಸುಗಳು ಕನಸುಗಳಾಗಿಯೇ ಉಳಿದಿವೆ. ಆದರೆ ಒಂದು ಕನಸು ಮಾತ್ರ ಭದ್ರವಾಗಿ ಮನೆ ಮಾಡಿಕೊಂಡಿದೆ. ಏನು? ನನ್ನದೇ ಸ್ವಂತ ಮನೆ ಮಾಡಬೇಕು ಎಂಬುದು. ನನ್ನ ತಲೆಯ ಮೇಲೊಂದು ನನ್ನದೇ ಭದ್ರ ಸೂರು ಬೇಕೆಂಬುದು. ನೋಡಿ ಗೆಳೆಯರೆ, ಏಳು ಬೀಳುಗಳ ನಡುವೆಯೇ ಹೋರಾಡಿ ಕೊನೆಗೂ ಕಟ್ಟಿಯೇ ಬಿಟ್ಟೆ ನನ್ನ ಕನಸಿನ ಮನೆಯನ್ನ ಕಾಗೆ ಆ್ಯಪ್ನ ಸಹಾಯದಿಂದ. So Kage is an app which is developed for real estate by the company Kage Technosol Private Limited. Kage is India's first gamified sales enablement platform. Kage is a digital space where buyers and the sellers are together for online buying and selling houses. Yes, you heard it right, for online buying and selling houses. Kage is developed mainly to address the major pain points of the real industry, which is lack of sales, lack of liquidity, very slow sales cycle, which in turn increases the gestation period. And it comes up with a solution for not only the sellers and the buyers, but also for the real estate per se. This is what Kage is all about. What is the role of digital revolution of Kage?
Yeah, before I explain you the role of digital revolution of Kage, the revolution which Kage is getting into real estate in the digital form, let's talk about the real estate today in short. So we all know that the real estate today is going through a slowdown, a sort of recession. It has been there since a few years, but there have been many other factors and some majors there like GST, introduction of RERA, introduction of GST, and then there was demonetization. These factors, these measures are good in the long period of time, but then it did affect real estate adversely, and then comes the pandemic. Pandemic made sure that real estate totally goes on standstill. And now getting out real estate from this position where it is at its lowest, you need something that is absolutely revolutionary. So this is how Kage come up with this app in a digital form, in a form of digital revolution, where Kage is trying to get the real estate back in its glory. When we come to sellers, we talk about the sellers first, that is the developers. When it comes to the sellers, it is giving you the advantage of confirm buyers. It is also reducing the length of the sales cycle and of course the gestation period. So, you know, it in turn gives liquidity to the seller, whereas you know whatever calculations he has come up with for the future, they go all right on the right path. And when it comes to the buyers, of course buyers is the most important part here. When it comes to the buyers, it is giving them the power of money. No, Kage is not giving you the money, but the Kage is making sure that the buyer is getting the right price advantage. So, Kage team pre-negotiates the rates with the developers and give you the best possible never before rates. You can say it like na bhuto na bhavishyati kind of rates. So, this is where you are saving the money, because you are getting almost up to 20 to 25% of discount when you are buying property from Kage. Then there is also the trust factor, because all the developers who have onboarded their inventories on Kage app, the Kage makes sure that they are verified and validated. The team of Kage verifies their Kage, that their RERA registration, their legal title and other legal papers. Only after that they are onboarded. Then there is again this transparency. You see, Kage is artificially intelligent machine learning app where there is no human intervention involved. Once the property is onboarded, once the papers are uploaded on the app, no one can change any, no one can make any changes manually in that. It cannot be tampered with. So again, it is also giving the transparency when it comes to payment, because the transactions are being held online. So this is how it is helping the buyers. One thing I would like to say, that it is giving a power to the buyer, you know, a power to buy the home of his choice at his preferred location at a very low price by sitting anywhere in the world on a single click of his finger. That is what Kage is all about. ಎಸ್ ಮೇಜರ್ ಹೆಗಡೆ ಅವರೇ, ಕಾಗೆಯ ಫ್ಲಾಶ್ ಸೇಲ್ ಮುಖಾಂತರ ಬೆಂಗಳೂರಿನಲ್ಲಿ ಯಾವೆಲ್ಲ ರೀತಿಯ ಪ್ರಾಪರ್ಟಿಗಳು ಲಭ್ಯ ಇದೆ? ಬೆಂಗಳೂರಿನೊಳಗೆ BDA ಅಪ್ರೂವ್ಡ್ ಅಥವಾ BBMP ಅಪ್ರೂವ್ಡ್ ಮೋರ್ ದ್ಯಾನ್ 2000ಕ್ಕಿಂತ ಹೆಚ್ಚು ಪ್ರಾಪರ್ಟಿಗಳು ಲಭ್ಯವಿದ್ದಾವೆ. ಇವು ಕಾನೂನಾತ್ಮಕವಾಗಿ ಸರಳವಾದಂಥವು ಮತ್ತು ರೆಡಿ ಟು ಮೂವ್ ಇನ್ ಪ್ರಾಪರ್ಟಿ, ರಿಜಿಸ್ಟ್ರೇಷನ್ಗೆ ಸಿದ್ಧವಾಗಿರುವಂಥ ಪ್ರಾಪರ್ಟಿಗಳು. ಇದರೊಳಗೆ ಅಪಾರ್ಟ್ಮೆಂಟ್ಗಳಿದ್ದಾವೆ, 2 BHK 3 BHK ಮನೆಗಳಿದ್ದಾವೆ, ಆಮೇಲೆ ಸೈಟ್ಗಳಿದ್ದಾವೆ. ಕಾಗೆ ಅಪ್ಲಿಕೇಶನ್ ಮುಖಾಂತರ ಒಂದು ಮಾರಾಟದ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಬದಲಾಗಬಹುದು ಅಂತ ನಿರೀಕ್ಷಿಸ್ತೀರಾ? ಕಾಗೆ ಅಪ್ಲಿಕೇಶನ್ ಬಂದ ನಂತರ ಮಾರಾಟದ ಪ್ರಕ್ರಿಯೆ ಬಹಳ ಸುಲಲಿತವಾಗಿ ನಡೆಯುತ್ತೆ. ಮೊದಲು ಒಂದು ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂದರೆ ಒಬ್ಬ ಬೈಯರ್ ಬೇರೆ ಬೇರೆ ಕಡೆ ಸೈಟ್ ವಿಸಿಟಿಗೆ ಹೋಗಬೇಕು, ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಬೇಕು. ಆಮೇಲೆ ಪ್ರಾಪರ್ಟಿಯನ್ನು ಫೈನಲೈಸ್ ಮಾಡಿದ ನಂತರ ತನಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ, ಸಾಲ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ಬೇರೆ. ಆಮೇಲೆ ನಾನು ಯೋಗ್ಯವಾದ ಒಂದು ರೇಟ್ನಲ್ಲಿ ಇದನ್ನು ನೆಗೋಷಿಯೇಟ್ ಮಾಡಲಿಕ್ಕೆ ಸಮರ್ಥನಾಗಿದ್ದೀನಿ ಅನ್ನೋದು ಎಲ್ಲರಿಗೂ ಗ್ಯಾರಂಟಿ ಇರೋದಿಲ್ಲ. ಆದರೆ ಇದೆಲ್ಲ ಕೆಲಸವನ್ನು ಈ ಕಾಗೆ ಆ್ಯಪ್ ಅನ್ನೋದು ಎಲ್ಲರ ಸಮಯವನ್ನು ಕೂಡ ಉಳಿತಾಯ ಮಾಡ್ತಾಯಿದೆ ಮತ್ತು ಬೆಸ್ಟ್ ರೇಟನ್ನು
ನಮ್ಮ ಗ್ರಾಹಕರ ಸಲುವಾಗಿ ನೆಗೋಷಿಯೇಟ್ ಮಾಡಿ ಲೀಗಲಿ ವೆರಿಫೈಡ್ ಪ್ರಾಪರ್ಟಿಗಳನ್ನು ಮಾತ್ರ ಈ ಕಾಗೆ ಆ್ಯಪ್ ನಿಮಗೆ ಪ್ರಸ್ತುತಪಡಿಸ್ತಾ ಇದೆ. ಎಸ್, ಸ್ವಪ್ನ ಮೋರೆ ಅವರೇ, ವಾಸ್ ದಿ ಕಾನ್ಸೆಪ್ಟ್ ಆಫ್ ಕಾಗೆ ಓನ್ಲಿ ಫಾರ್ ಇಂಪ್ಲಿಮೆಂಟೆಡ್ ಓನ್ಲಿ ಫಾರ್ Maharashtra, or will it be implemented all over the country? Yes, the seed of the Kage was sown in Maharashtra, in Navi Mumbai to be precise. So we came up with a pilot project of Kage along with Hirasiddhi Homes, which belongs to Mr. Jagdish Chaudhary in Rasaini, Navi Mumbai. We came up with a draw of lots there. It was super successful, and the Kage could, along with the developer, could sell almost 200 properties within a short span of 1.5 months. Yes, that was the success what Kage got. And after that we thought, why should we restrict it only for Mumbai or the Maharashtra region? And we decided to expand our horizons to all over India. And at present we are launching in 4 different states, that is Maharashtra, Karnataka, Delhi NCR and Andhra Pradesh. You know, the mission of the Kage is giving the prosperity with property to everyone in the whole world. Kage makes sure that with the use of intelligence, research and technology, each and every person who is interested in buying his own home, maybe he is buying it to stay, or he is buying it for the investment, or he is buying to gift it to his kids or maybe to the parents, he can buy his own on the click of a single button by sitting anywhere in the world. And yes, Kage is heading towards that. One thing I would like to say about Bangalore and Bangaloreites to be precise, that we have seen a very strong acceptance to this Kage app in Bangalore. There have been so many developers who have onboarded their properties. There have been so many registrations which have happened from the sides of the buyers who are interested in buying the property. So we can say that yes, Bangalore is really the technology capital of India, and we can actually see the cosmopolitan culture and the tech savviness of Bangalore when they accept this app, this an innovative and a different app, a little ambitious I can say. The way Bangalore has accepted, I am very grateful for that, and I am really thankful to all the Bangaloreites for trusting in us, for supporting us and giving us the confidence to fly high in the sky and represent us on the world platform. ಕಾಗೆಯ ಮುಂಬರುವಂತಹ ಮೆಗಾ ಈವೆಂಟ್ಗಳ ಬಗ್ಗೆ ತಾವು ಏನನ್ನ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಿ? ಕಾಗೆ ಅತಿ ಶೀಘ್ರದಲ್ಲೇ ಒಂದು ಫ್ಲ್ಯಾಶ್ ಸೇಲ್ ಅನ್ನುವಂಥ ಕಾನ್ಸೆಪ್ಟನ್ನು ತೊಗೊಂಡು ಬರ್ತಾ ಇದೆ. ಈಗ ನಾವು ಬೇರೆ ಬೇರೆ ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಬೇರೆ ಬೇರೆ ಸಾಮಾನುಗಳನ್ನು ನಾವು ಫ್ಲ್ಯಾಶ್ ಸೇಲ್ನೊಳಗೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತೀವಿ. ಇದು ಎಲ್ಲ ರೀತಿಯ ಒಂದು ವಸ್ತುಗಳು ಈ ಥರ ಒಂದು ಕಡಿಮೆ ಬೆಲೆಯಲ್ಲಿ ಉಪಲಬ್ಧ ಇರುವಾಗ ರಿಯಲ್ ಎಸ್ಟೇಟನ್ನು ಯಾಕೆ ಮಾಡಬಾರ್ದು? 20-25% ಕಡಿಮೆ ರೇಟ್ನಲ್ಲಿ ಫ್ಲ್ಯಾಶ್ ಸೇಲ್ನಲ್ಲಿ ರೆಡಿ ಟು ಮೂವ್ ಇನ್ ಪ್ರಾಪರ್ಟಿಗಳು, ರಿಜಿಸ್ಟ್ರೇಷನ್ಗೆ ಸಿದ್ಧವಾಗಿರುವಂಥ ಪ್ರಾಪರ್ಟಿಗಳು ಬರ್ತಾ ಇದ್ದಾವೆ. ಇದು ಹೇಗೆ ಸಾಧ್ಯ ಅಂದರೆ, ಬಿಲ್ಡರ್ಸ್ ಹತ್ರ ಒಂದು 20-25% ಇನ್ವೆಂಟ್ರಿ ಅಥವಾ ಅವ್ರದ್ದೊಂದು ಆಸ್ತಿ ಏನಿರುತ್ತೆ ಅದನ್ನು ಲಿಕ್ವಿಡಿಟಿ ಸಲುವಾಗಿ ಅವರು ಸೋವಿಯೊಳಗೆ ಮಾರಲಿಕ್ಕೆ ರೆಡಿ ಇರ್ತಾರೆ. ಆಮೇಲೆ ಕಸ್ಟಮರ್ಸು ಎಲ್ಲೇ ಒಂದು ಮಾರ್ಕೆಟ್ ಬೆಲೆಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ನನಗೇನಾದರೂ ಸಿಗುತ್ತೆ ಅಂದರೆ ಅದನ್ನು ಖರೀದಿ ಮಾಡಲಿಕ್ಕೆ ಗ್ರಾಹಕರು ಸಿದ್ಧರಾಗಿರ್ತಾರೆ. ಇವರಿಬ್ಬರನ್ನು ಅದನ್ನು ಒಟ್ಟಿಗೆ ತರುವಂಥ ಕೆಲಸ ಕಾಗೆ ಮಾಡ್ತಾ ಇದೆ ಫ್ಲ್ಯಾಶ್ ಸೇಲ್ನಲ್ಲಿ. ಡ್ರಾ ಆಫ್ ಲಾಟ್ಸ್ನೊಳಗೆ ಏನಾಗುತ್ತೆ ಅಂದರೆ, ಒಂದು 300 ಪ್ರಾಪರ್ಟಿಗಳಿದ್ದಾವೆ ಅಥವಾ 300 ಅಪಾರ್ಟ್ಮೆಂಟ್ಗಳಿದ್ದಾವೆ ಅಥವಾ ಸೈಟ್ಗಳಿದ್ದಾವೆ ಅಂದರೆ ಒಂದು 500 ಅಥವಾ 1000 ಜನ ಅದಕ್ಕೆ ಅಪ್ಲೈ ಮಾಡ್ತಾರೆ, BDA ಅಪ್ಲಿಕೇಶನ್ ಇದ್ದಾಗೆ. ಕೊನೆಗೆ 300 ಜನಕ್ಕೆ ಮಾತ್ರ ಕಾಗೆ ಆ್ಯಪ್ ಮುಖಾಂತರ ಅಲಾಟ್ಮೆಂಟು ಆಟೋಮ್ಯಾಟಿಕಲಿ ಆಗುತ್ತೆ, ಅದು ಡಿಸ್ಕೌಂಟೆಡ್ ರೇಟ್ನಲ್ಲಿ. ಇದರೊಳಗೆ ಯಾವುದೇ ಒಂದು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ. ಏನು ಡಿಸ್ಕೌಂಟ್ ಸಿಗಬೇಕು, ಡಿಸ್ಕೌಂಟ್ ಫಾರ್ ಆಲ್, ಡಿಸ್ಕೌಂಟ್ ಇನ್ ಎ ಟ್ರಾನ್ಸ್ಪರೆಂಟ್ ಮ್ಯಾನರ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಎಂಟೈರ್ಲಿ ಕಂಪ್ಯೂಟರ್ ಮುಖಾಂತರ ಆಗುವಂಥದ್ದು. ಹಾಗಾಗಿ ಒಂದು ನ್ಯಾಯಯುತವಾಗಿ ಕಡಿಮೆ ಬೆಲೆಗೆ ಇದು ಜನರಿಗೆ ಅಲಾಟ್ಮೆಂಟ್ ಆಗುತ್ತೆ. ಇದು ಡ್ರಾ ಆಫ್ ಲಾಟ್ಸ್. ಇನ್ನೊಂದಿದೆ ಇ ಆಕ್ಷನ್ ಅಂತ. ಕೆಲವು ಪ್ರಾಪರ್ಟಿ
ಕೆಲವು ಓನರ್ಸು ಅದನ್ನು ಮಾರಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಅದನ್ನು ಮಾನಿಟೈಸ್ ಮಾಡಿ ಅದನ್ನು ದುಡ್ಡನ್ನು ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡುವಂಥ ಒಂದು ಜರೂರತ್ತಿರುತ್ತೆ. ಆ ಟೈಮ್ನಲ್ಲಿ ಈ ಆಕ್ಷನ್ನಲ್ಲಿ ಕೆಲವು ಪ್ರಾಪರ್ಟಿಗಳು ಬಂದಿರ್ತವೆ. ಯಾರು ಅತ್ಯಂತ ಒಳ್ಳೆಯ ಬೆಲೆಗೆ ಅದನ್ನು ಆಕ್ಷನ್ ಮಾಡ್ತಾರೋ ಆ ಆಕ್ಷನ್ನಲ್ಲಿ ಆ ಪ್ರಾಪರ್ಟಿ ಹೋಗುತ್ತೆ. ಅಲ್ಲೂ ಕೂಡ ಅತ್ಯುತ್ತಮ ಅವಕಾಶ ಜನರಿಗೆ ಒಳ್ಳೆಯ ಬೆಲೆಯಲ್ಲಿ ಇದನ್ನು ಖರೀದಿ ಮಾಡಲಿಕ್ಕೆ. ಸಾಮಾನ್ಯ ಜನರು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಈ ಒಂದು ಮನೆಯನ್ನು ಖರೀದಿ ಮಾಡುವಂಥದ್ದು ಹೇಗೆ, ಈ ಒಂದು ವಿಚಾರವಾಗಿ ಮತ್ತಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮೇಜರ್ ಹೆಗಡೆ ಅವರೇ, ನಮ್ಮ ಸಾಮಾನ್ಯ ಜನರಿಗೆ, ಕಾಮನ್ ಪೀಪಲ್ಗೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಈ ಒಂದು ಪ್ರಾಪರ್ಟಿಯನ್ನು ಖರೀದಿಸುವಂಥದ್ದು, ಮನೆಯನ್ನು ಖರೀದಿಸುವುದು ಹೇಗೆ, ಯಾವ ರೀತಿಯಲ್ಲಿ ತಾವು ಒಂದು ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸಾಧ್ಯ? ಇಲ್ಲಿ ಕಾಗೆ ಆ್ಯಪ್ನಲ್ಲಿ ಒಂದು ಪ್ರಾಪರ್ಟಿ ಅದರದ್ದು ವಿಡಿಯೋ ಶೂಟ್ ಇರುತ್ತೆ, ಅದರದ್ದು 2D ಫೋಟೋಗ್ರಾಫ್ಸ್ ಇರುತ್ತೆ, ಅದರದ್ದು ವರ್ಚುವಲ್ ಟೂರ್ ಇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಕಂಪ್ಲೀಟ್ ಆ ಪ್ರಾಪರ್ಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು. ಮತ್ತು ಒಂದು ಮನೆಯ ಎಲ್ಲ ರೂಮ್ಗಳಲ್ಲೂ ಕೂಡ ವಾಸ್ತು ಕರೆಕ್ಟಾಗಿ ಇದೆಯಾ ಇಲ್ವೋ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ಬೋದು. ಆ ಥರ ಒಂದು ಡಿಜಿಟಲೀಕರಣ, ಆ ಥರ ಒಂದು ವರ್ಚುವಲ್ ಟೆಕ್ನಾಲಜಿಯನ್ನು ಕಾಗೆಯವರು ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಬೆನಿಫಿಟ್ ಏನಂದರೆ, ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಯೊಬ್ಬರೂ ಧಾವಂತದ ಬದುಕಿನಲ್ಲಿ ಇರುವಾಗ ಅವರು ಸರಿಯಾಗಿ ಒಂದು ಸ್ಥಳದಲ್ಲಿ ಅಥವಾ ಲೊಕೇಶನ್ನಲ್ಲಿ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ಅವರು ಪರಿಶೀಲಿಸ್ಬೋದು. ನಾವು ಕಾಗೆ ಆ್ಯಪನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ವೀಕ್ಷಕರ ಮನಸ್ಸಿನಲ್ಲಿ ಇನ್ನೂ ಕೂಡ ಒಂದು ರೀತಿಯಾದಂತಹ ಗೊಂದಲ ಇದೆ. ಮೇಜರ್ ಹೆಗಡೆ ಅವರೇ, ಕಾಮನ್ ಪೀಪಲ್ ಯಾವ ರೀತಿಯಲ್ಲಿ ಮನೆಯನ್ನು ಈ ಒಂದು ಕಾಗೆ ಆ್ಯಪ್ ಮೂಲಕ ಖರೀದಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀರಿ? ಕಾಗೆ ಆ್ಯಪನ್ನು ಡೌನ್ಲೋಡ್ ಮಾಡೋದು, ಅದರ ಮುಖಾಂತರ ಒಂದು ಪ್ರಾಪರ್ಟಿಯನ್ನು ಪರಿಶೀಲನೆ ಮಾಡೋದು, ಸಿಲೆಕ್ಟ್ ಮಾಡೋದು, ಆಮೇಲೆ ಪರ್ಚೇಸ್ ಮಾಡೋದು ಭಾಳ ಸುಲಭವಾದ ಪ್ರಕ್ರಿಯೆ. ಅದು ಹೇಗೆ ಅಂತ ಒಂದು ವಿಡಿಯೋದ ಮುಖಾಂತರ ನೋಡೋಣ. ಕಾಗೆ ಆ್ಯಪ್ನ ಜಾದು ಇಲ್ಲಿದೆ ನೋಡಿ. ಕಾಗೆ ಆ್ಯಪ್ಗೆ ಸೇರುವುದು ಹೇಗೆ? iOS ಅಥವಾ ಗೂಗಲ್ ಪ್ಲೇ ಸ್ಟೋರ್ನಿಂದ ಕಾಗೆ ಆ್ಯಪ್ನ ಡೌನ್ಲೋಡ್ ಮಾಡಿ. ಲೆಟ್ಸ್ ಗೋ ಎಂಬ ಬಟನ್ ಅನ್ನು ಒತ್ತಿ. ನಿಮ್ಮ ಮೊಬೈಲ್ ನಂಬರನ್ನು ದಾಖಲಿಸಿ. ಗೆಟ್ ಕೋಡ್ ಎಂಬ ಬಟನ್ ಅನ್ನು ಒತ್ತಿ. ಆಮೇಲೆ ನಿಮಗೆ 6 ಸಂಖ್ಯೆಗಳ ಕೋಡ್ SMS ಮುಖಾಂತರ ಬರುತ್ತದೆ. SMS ಕೋಡನ್ನು ಪರಿಶೀಲಿಸಿ. SMS ಕೋಡನ್ನು ನಿಮ್ಮ ಮೊಬೈಲನ್ನು ದಾಖಲಿಸಿ. ಈಗ ನೀವು ಕಾಗೆ ಆ್ಯಪ್ನ ಸದಸ್ಯರಾದಂತೆ ನಿಮ್ಮ ವಿವರಗಳನ್ನು ಸಂಪೂರ್ಣವಾಗಿಗೊಳಿಸಿದರೆ ನಿಮಗೆ 100 ಕಾಗೆ ನಾಣ್ಯಗಳು ಸಿಗುತ್ತವೆ. ನಿಮ್ಮ ಆಧಾರ್ನಲ್ಲಿರುವಂತೆ ನಿಮ್ಮ ಹೆಸರನ್ನು ನಮೂದಿಸಿ. ನಿಮ್ಮ ಇಮೇಲನ್ನು ಬರೆಯಿರಿ. ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಲಿಂಗ, ನಿಮ್ಮ ಪ್ಯಾನ್ ಸಂಖ್ಯೆ, ನಿಮ್ಮ ರಾಷ್ಟ್ರ ಬರೀರಿ. ನಿಮ್ಮ ರಾಜ್ಯ, ಊರು, ಪಟ್ಟಣ, ನಿಮ್ಮ ವಿಳಾಸ, ನಿಮ್ಮ ಪಿನ್ ಕೋಡ್ ನಮೂದಿಸಿ. ಈಗ ನಿಮಗೆ ಕಾಗೆ ಆ್ಯಪ್ನ ಬಗ್ಗೆ ಹೇಗೆ ತಿಳಿತು ಅಂತ ನಮಗೆ ತಿಳಿಸಿ. ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ PMAY ನಲ್ಲಿ ದಾಖಲಾಗಿದ್ದರೆ ಅದನ್ನು ಎಸ್ ಅಂತ ಆಯ್ಕೆ ಮಾಡಿ, ಇಲ್ಲವಾದರೆ ನೋ ಅಂತ ಆಯ್ಕೆ ಮಾಡಿ. ಮುಂದುವರಿದೆ. ಈಗ ನಿಮಗೆ 100 ಕಾಗೆ ನಾಣ್ಯಗಳು ಸಂದಾಯವಾಗ್ತವೆ. ಈಗ ಕಾಗೆ ಅವರ ವಿವಿಧ ಕಾರ್ಯಕ್ರಮಗಳನ್ನು ನೋಡಿ, ಯಾವುದರಲ್ಲಿ ಭಾಗವಹಿಸುವುದಕ್ಕೆ ನಿಮಗೆ ಅವಕಾಶವಿದೆ ಅಂತ ನೋಡಿ, ನೋಟಿಫಿಕೇಶನ್ ಅನ್ನು ನೋಡಿ, ಯಾವುದೇ ಕಾರ್ಯಕ್ರಮದ ನಿಯಮಗಳನ್ನು ಪರಿಶೀಲಿಸಿ. ಕಾಗೆ ಮತ್ತು ರಿಯಲ್ ಎಸ್ಟೇಟ್ ಎಂಬ ವಿಷಯದ ಬಗ್ಗೆ ನಿಮ್ಮ ಕಂಪ್ಯೂಟರ್ನ ಅಥವಾ ಮೊಬೈಲ್ನ ಸ್ಕ್ರೀನ್ನ ಮೇಲೆ ನೀವು ಓದಬಹುದು. ಮೇಜರ್ ಹೆಗಡೆ ಅವರೇ, ನೀವು ಈಗ ತಾನೇ ಹೇಳಿದ್ರಿ ವರ್ಚುವಲ್ ಟೂರ್ ಮುಖಾಂತರ ನಮ್ಮ ವೀಕ್ಷಕರನ್ನ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ. 2D ಟೆಕ್ನಾಲಜಿ ಮುಖಾಂತರ ಆಗಿರಬಹುದು, 3D ಟೆಕ್ನಾಲಜಿ ಮುಖಾಂತರ ಆಗಿರಬಹುದು, ನಮ್ಮ ವ್ಯೂವರ್ಸನ್ನು ಯಾವ ರೀತಿಯಾಗಿ ತಾವು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತೋರಿಸ್ತೀರಿ ಅಂತ ಹೇಳಿ, ಆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದಾ? ಸಾಮಾನ್ಯವಾಗಿ 2D ಮತ್ತು 3D ಟೆಕ್ನಾಲಜಿ ಮತ್ತು ವರ್ಚುವಲ್ ಟೂರ್ ಇದನ್ನು ಬಹಳ
ಸಮರ್ಥವಾಗಿ ಕಾಗೆ ಆ್ಯಪ್ನಲ್ಲಿ ಬಳಸಲಾಗ್ತಾ ಇದೆ. ಇದರಿಂದ ಮನೆಯಲ್ಲೇ ಕೂತು ಒಂದು ಸ್ಥಳ ಪರಿಶೀಲನೆ ಮಾಡಿ ಲೊಕೇಶನನ್ನು ನೋಡಿ ಗೂಗಲ್ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಬಹಳ ಅತ್ಯಂತ ಮಹತ್ವದ ಅಂಶ ಇದರಲ್ಲಿ. ಆಮೇಲೆ ವರ್ಚುವಲ್ ಟೂರ್ ಮಾಡ್ತಾ ಇದ್ದೀವಿ ಆಫ್ ಎನಿ ಪ್ರಾಪರ್ಟಿ, ಸೈಟ್ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು. ಇದರಿಂದ ಅದರದ ಸ್ಥಳ, ಅದರದ್ದು ವಾಸ್ತು ಅಂಶಗಳು ಮತ್ತು ಇತರೆ ಲುಕ್ ಆ್ಯಂಡ್ ಫೀಲ್ ಅಂಶಗಳನ್ನು ಪರಿಗಣಿಸಿ ನಮ್ಮ ಗ್ರಾಹಕರು ಅದನ್ನು ಖರೀದಿ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಮುಂದುವರಿದರು. How Kage is different from some other applications? Yeah. Yes, Kage is definitely different than the many apps which are already available which are related to real estate. Those apps are mainly discovery apps. What you can do, you visit those apps, you have a look at different kind of projects which are uploaded on the apps, and when you actually want to buy, what you do, you contact the realtor or the developer, or whatever the data is comes with that app, it goes to the realtor and the realtor does the follow up. So everything is done in a manual way once you discover the property on the app. Kage here is different because Kage generates not only the leads, Kage generates sales. Kage is a platform where you can not only view the property, you can actually buy it. One more thing that I would like to say, that Kage gives a single price to each and every consumer of Kage. I mean, whoever wants to buy a property, you are going to get a single price. It's not like that the price is different for one consumer and the price is different for the other consumer. This is how Kage is different than the apps. And again, Kage is very easy to use. Any person who knows how to use a basic smartphone can download the app. Kage's features are very simple to follow. The process is very simple to follow, and yes, your house buying experience become a pleasure with Kage. The EMD paid is safe in Kage? Yeah. EMD is an amount which you pay once you select your property to book that particular property. So when we came up with this thing about paying the EMD, myself as a buyer, I thought, what if I lose this money? Because it is going to be a huge amount. Usually it is 5% of the total cost price of the property, so it is going to be a huge amount. So that's always that fear is in my mind that yes, I am paying this much of amount online, but what if I lose it? What if I don't get it back? What if it goes to the developer and he refuses to give it back? There are n number of questions which are flooding your head, your mind when you are paying this kind of amount. So that is the time the Kage team did its own research and it did its own survey, and we realized and we got to know, we studied that there are some these apps and the e-commerce apps, you can say, like Amazon. They have this concept of nodal account. Okay, it's a third party account, and we incorporated the same concept in real estate in India. I can proudly say that this is the first time that it's happening in the history of the real estate that this concept of nodal account is introduced. So what it happens, so this nodal account is neither with Kage nor with the developer. Whenever you are paying the amount, it goes to that nodal account, which is a third party account. When you buy some some commodity on Amazon, what it does, it sends the money which you have paid in that nodal account, and the money stays in the nodal account till the time till the time of that return policy period, and till the time the buyer, the consumer actually accepts the product. So this is the concept we got in Kage. So your EMD will be safe there in the nodal account. It will not, again I am telling you, it will not be with Kage, it will not be with the developer. The moment you finish with your registration process and everything, sales agreement and all, that is the time that the notification from the app goes to the nodal account, and the amount, the EMD, that is earnest money deposit, which you have paid, it is released and goes to the account of the developer, and it is considered as the booking amount. So this is how your money is kept safe in Kage, and you need not worry about that at all.
ಹಾಗೆ ಇಷ್ಟೊತ್ತರೆಗೂ ಕೂಡ ನಾವು ಕಾಗೆ ಆ್ಯಪ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ತಿಳಿದುಕೊಂಡ್ವಿ. ನಮ್ಮ ವೀಕ್ಷಕರು ಕೂಡ ಸಾಕಷ್ಟು ಕ್ಯೂರಿಯಸ್ ಆಗಿದ್ದಾರೆ. ಯಾಕೆ ಅಂದರೆ ಕಾಮನ್ ಪೀಪಲ್ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾವು ಕೂಡ ಒಂದು ಮನೆಯನ್ನು ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದು. ಅದು ಕೂಡ ಇಷ್ಟೊಂದು ಸುಲಭವಾಗಿ ಸಾಧ್ಯ ಆಗುತ್ತೆ ಅಂತಾದರೆ ಆ ಒಂದು ಅವಕಾಶವನ್ನು ಯಾರೂ ಕೂಡ ಬಿಟ್ಕೊಡೋದಕ್ಕೆ ಬಯಸೋದಿಲ್ಲ. ಹಾಗಾಗಿ ಈ ಒಂದು ಕಾಗೆ ಆ್ಯಪ್ ಬಗ್ಗೆ ಮತ್ತು ಇನ್ನೂ ಏನಾದರೂ ಹೇಳೋದಕ್ಕೆ ಬಯಸ್ತಾರಾ ಮೇಜರ್ ಗಣಪತಿ ಹೆಗಡೆ ಅವರು ಅನ್ನೋದನ್ನು ಕೇಳೋಣ. ಸರ್, 19 ಫೆಬ್ರವರಿ ಬಹಳ ಮುಖ್ಯವಾದಂಥ ದಿನಾಂಕ. ಫ್ಲ್ಯಾಶ್ ಸೇಲ್ ಕಾಗೆ ಅವರದ್ದು ಲಾಂಚ್ ಆಗ್ತಾ ಇರುವಂಥ ದಿನಾಂಕ. ಮೈಸೂರು ರೋಡ್ನಲ್ಲಿ ಸುಮಾರು 900 ಅಪಾರ್ಟ್ಮೆಂಟ್ಗಳು ಅದಕ್ಕೆ ಫ್ಲ್ಯಾಶ್ ಸೇಲ್ಗೆ ಸಿದ್ಧವಾಗಿರುತ್ತವೆ. ಅದು ಒಳ್ಳೆ ಬಿಲ್ಡರ್ ಗೋಪಾಲನ್ ಬಿಲ್ಡರ್ಸ್ ಕಡೆಯಿಂದ ಬಹುಮಹಡಿ ಕಟ್ಟಡ, BDA BBMP ಅಪ್ರೂವ್ಡ್ ಆದಂಥ ಕಟ್ಟಡ. ಅದಲ್ಲದೆ ಪ್ಲಾಟ್ಗಳಿದ್ದಾವೆ ಹೊಸಕೋಟೆ ರೋಡ್ನಲ್ಲಿ, ಅದು IFB ಕಂಪ್ನಿದು. ಸೇಮ್ ಎಲ್ಲ ರೀತಿ ಕಾನೂನಾತ್ಮಕವಾಗಿ ಅತ್ಯುತ್ತಮವಾದಂಥ ಅವಕಾಶ. ಇದಲ್ಲದೆ ಇನ್ನೂ ಸುಮಾರು 600 ಬೇರೆ ಬೇರೆ ಪ್ರಾಪರ್ಟಿಗಳು ಈ ಒಂದು ಫ್ಲ್ಯಾಶ್ ಸೇಲ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪನ್ನು. ಅವರು 19ನೇ ತಾರೀಕಿನ ದಿವಸ, ಫೆಬ್ರವರಿ ದಿವಸ ಫ್ಲ್ಯಾಶ್ ಸೇಲ್ನಲ್ಲಿ ಭಾಗವಹಿಸಿ. ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಈ ಒಂದು ಧಾವಂತದ ಬದುಕಿನಲ್ಲಿ ಎಲ್ಲರೂ ಕೂಡ ವರ್ಕಿಂಗ್ ಪೀಪಲ್ ಆಗಿರ್ತಾರೆ. ಅವರು ಸ್ಥಳಕ್ಕೆ ಹೋಗಿ ಪ್ರಾಪರ್ಟಿಯನ್ನು ಖರೀದಿಸುವಂಥದ್ದು ಸಾಧ್ಯ ಆಗೋದಿಲ್ಲ ಎಲ್ಲ ಟೈಮ್ನಲ್ಲೂ ಕೂಡ. ಹಾಗಾಗಿ ಈ ಒಂದು ಆ್ಯಪ್ ಬಹುಶಃ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ, ಹ್ಯಾಂಡಿ ಆಗಿರುತ್ತೆ. ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ತಮ್ಮ ಒಂದು ಕನಸಿನ ಸೌಧವನ್ನು ಕಟ್ಟಿಕೊಳ್ಳೋದಕ್ಕೆ ಇದು ಒಂದು ಸಕಾರಾತ್ಮಕವಾದ ಒಂದು ಹೆಲ್ಪನ್ನು ಮಾಡುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ. ಧನ್ಯವಾದಗಳು.